ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರಗಳು. ಸ್ಪೆಸಿಫೈಡ್ ಪೋಸ್ಟ್. ಸೊ ಈ ಒಂದು ಶಾಲಾ ಶಿಕ್ಷಣ ಇಲಾಖೆ ಅಡಿಯಲ್ಲಿ CRP, BRP, ECO, ಆಮೇಲೆ ಈ ಒಂದು ಸಬ್ಜೆಕ್ಟ್ ಇನ್ಸ್ಪೆಕ್ಟರ್ಸ್ ಇರ್ಬೋದು, BRC ಕೋಆರ್ಡಿನೇಟರ್ ಇರ್ಬೋದು, ಆಮೇಲೆ APC ಪೋಸ್ಟ್ ಇರ್ಬೋದು, ಮಿಡ್ ಡೇ ಮೀಲ್ಸ್ನಲ್ಲಿರುವಂತಹ ಅಸಿಸ್ಟೆಂಟ್ ಡೈರೆಕ್ಟರ್ ಪೋಸ್ಟ್ ಇರ್ಬೋದು, ಹಾಗೂ ಟೆಕ್ನಿಕಲ್ ಪೋಸ್ಟ್ ಒಂದಿಷ್ಟು ಡಯಟ್ನಲ್ಲಿ, CTನಲ್ಲಿ, ಕಮಿಷನರ್ ಆಫೀಸ್ನಲ್ಲಿ ಒಂದಿಷ್ಟು ಟೆಕ್ನಿಕಲ್ ಪೋಸ್ಟ್ ಇರುತ್ತೆ. ಈ ಒಂದು ಪೋಸ್ಟ್ಗಳಿಗಾಗಿ ಒಂದು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕು. ಜೊತೆಯಲ್ಲಿ ಒಂದು ಲಿಖಿತ ಪರೀಕ್ಷೆ ಕೂಡ ಇರ್ತದೆ. ಸೊ ಆದಮೇಲೆ ಇಲ್ಲಿ ಒಂದು ವಿಡಿಯೋ ಸರಣಿಗಳು ಇರ್ತದೆ. ಈ ವಿಡಿಯೋ ಸರಣಿಗಳಲ್ಲಿ ನಾವು ಒಂದಿಷ್ಟು ಪ್ಯಾಕೇಜನ್ನು ಮಾಡಿದ್ದೀವಿ. ಅಂದರೆ ಹೌ ಟು ಕ್ರ್ಯಾಕ್ ದಿಸ್ ಸ್ಪೆಸಿಫೈಡ್ ಪೋಸ್ಟ್. ಈ ಒಂದು ಏನು ಸಿಲೆಬಸನ್ನು ಮೆನ್ಷನ್ ಮಾಡಿದ್ದಾರೆ ಆ ಸಿಲೆಬಸನ್ನು ಆಧಾರವಾಗಿಟ್ಕೊಂಡು ಜೊತೆಯಲ್ಲಿ ನಾವು ಹಳೆಯ ಕ್ವಶನ್ ಪೇಪರ್ಸ್ಗಳನ್ನು ಕೂಡ ಇಟ್ಕೊಂಡು ನಾವು ಇಲ್ಲಿ ಒಂದು ಸೀರೀಸನ್ನು ಮಾಡಿದ್ದೀವಿ, ಒಂದು ಟ್ಯುಟೋರಿಯಲನ್ನು ಮಾಡಿದ್ದೇವೆ. ಸೊ ಎಲ್ಲ ವಿಡಿಯೋಗಳನ್ನು ನೀವು ಅಬ್ಸರ್ವೇಷನ್ ಮಾಡಿದರೆ ಖಂಡಿತವಾಗಿ ಕೂಡ ಸುಲಭವಾಗಿ ಈ ಒಂದು ಸ್ಪೆಸಿಫೈಡ್ ಪೋಸ್ಟನ್ನು ನೀವು ಕ್ರ್ಯಾಕನ್ನು ಮಾಡ್ಬೋದು. ಸೊ ಈ ಒಂದು ನಿಮ್ಮ ಒಂದು ಥಂಬ್ನೇಲ್ ಮೇಲೆ ನಾವು 1, 2, 3, 4 ಅಂತ ನಾವು ಕ್ಲಾಸ್ ನಂಬರನ್ನು ಹಾಕಿರ್ತೀವಿ. ಸೊ ಎಲ್ಲ ವಿಡಿಯೋಗಳನ್ನು ನೀವು ನೋಡ್ಬೋದು. ಬನ್ನಿ ನೋಡ್ತಾ ಹೋಗೋಣ. ವಿಶೇಷವಾಗಿ ಈ ಒಂದು ಸಿಲೆಬಸನ್ನು ಗಮನಿಸಿದಾಗ ಇಲ್ಲಿ SITS ಒಂದು ಸಿಲೆಬಸ್ ಇದೆ. ಆ SITS ಸಿಲೆಬಸ್ ಇದೆ. ಸೊ ಆದಮೇಲೆ ನಾನು ಏನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಟ್ಬುಕ್ ಪೆನ್ನನ್ನು ಇಟ್ಕೊಂಡು. ಸೊ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಅದೇ ರೀತಿ ನೋಟನ್ನು ಮಾಡ್ಕೊತಾ ಹೋಗಿ. ಸೊ ಇಲ್ಲಿ ಏನಂದರೆ ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಲಾಂಗ್ ಫಾರ್ಮ್ ಕೇಳುವಂಥ ಸಾಧ್ಯತೆ ಇರುತ್ತೆ. SITS ಕರ್ನಾಟಕದ ಲಾಂಗ್ ಫಾರ್ಮ್ ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್, ವಿದ್ಯಾರ್ಥಿ ಸಾಧನೆಯ ಟ್ರ್ಯಾಕಿಂಗ್ ವ್ಯವಸ್ಥೆ ಕರ್ನಾಟಕ ಅಂತ. ಸೊ ಆದಮೇಲೆ ಈಗಾಗಲೇ ಸಾಕಷ್ಟು ಶಿಕ್ಷಕರು ಇರ್ಬೋದು, ಮುಖ್ಯ ಗುರುಗಳು ಇರ್ಬೋದು, ಈ ಒಂದು ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಕರ್ನಾಟಕದ ಅಡಿಯಲ್ಲಿ ಸಾಕಷ್ಟು ವರ್ಕನ್ನು ಮಾಡಿರ್ತೀರಿ, ಗೊತ್ತಿರುತ್ತೆ. ಬಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಯಾವ ರೀತಿ ಇದ್ರ ಮೇಲೆ ಪ್ರಶ್ನೆಗಳನ್ನು ಕೇಳ್ಬೋದು, ಸೊ ಅದನ್ನು ಇಟ್ಕೊಂಡು ನಾವು ಡಿಸ್ಕಷನನ್ನು ಮಾಡಿರ್ತೇವೆ. ಇದನ್ನು ಹೊರತುಪಡಿಸಿ SITS ರಿಲೇಟೆಡ್ ಆಗಿರುವಂಥ ಸಾಕಷ್ಟು ವಿಡಿಯೋಗಳು ನಮ್ಮ ಚಾನಲ್ನಲ್ಲಿವೆ, ಅದನ್ನು ಕೂಡ ನೀವು ನೋಡ್ಬೋದು. ಸೊ ಆದಮೇಲೆ ಇಲ್ಲಿ ಯಾವ ರೀತಿ ಪ್ರಶ್ನೆ ಕೇಳಿದರು ಲಾಸ್ಟ್ ಇಯರ್ಸ್ ಅಂದರೆ, ಸೊ ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ನಲ್ಲಿ ಒಂದು ವಿದ್ಯಾರ್ಥಿಗಳ ಒಂದು ಅಂಕಿ ಸಂಖ್ಯೆ, ಶೈಕ್ಷಣಿಕ ಸಾಲಿಗೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳ ಒಂದು ಅಂಕಿ ಸಂಖ್ಯೆಯನ್ನು ನಾವು ಎಲ್ಲಿ ನೋಡ್ಬೋದು ಅಂತ ಕೇಳಿದ್ದಾರೆ. ಅದು ಡ್ಯಾಶ್ಬೋರ್ಡ್ನಲ್ಲಿ ನಾವು ವಿದ್ಯಾರ್ಥಿಗಳ ನಂಬರ್ ಆಫ್ ಬಾಯ್ಸ್, ನಂಬರ್ ಆಫ್ ಗರ್ಲ್ಸ್, ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ಫಾರ್ಮೇಷನ್ಸನ್ನು ನಾವು ನೋಡ್ಬೋದು. ಮತ್ತು ಹಳೆಯ ಒಂದು ಪ್ರಶ್ನೆ ಪತ್ರಿಕೆಗಳಿಗೆ ಕೇಳಿರುವಂಥದ್ದು ಈ ಒಂದು SITSನ ಡ್ಯಾಶ್ಬೋರ್ಡ್ನಲ್ಲಿ ನಾವು ವಿದ್ಯಾರ್ಥಿಗಳ ಒಂದು ಮಾಹಿತಿಯನ್ನು ಯಾವ ವಿಭಾಗದಲ್ಲಿ ಪಡಿಬೋದು ಅಂದರೆ ಒಂದು ಆಲ್ ಅಂತ ಇದೆ. ಇಲ್ಲಿ ಎನ್ರೋಲ್ಮೆಂಟ್ ವೈಸ್ ರಿಪೋರ್ಟನ್ನು ತೊಗೋಬೋದು, ಮೀಡಿಯಮ್ ವೈಸ್ ರಿಪೋರ್ಟನ್ನು ತೊಗೋಬೋದು, ಹಾಗೂ ಸೋಷಿಯಲ್ ಕ್ಯಾಟಗರಿ ವೈಸ್ ರಿಪೋರ್ಟನ್ನು ತೊಗೋಬೋದು. ನೋಟ್ ಮಾಡ್ಕೊಳ್ಳಿ, ಡ್ಯಾಶ್ಬೋರ್ಡ್ನಲ್ಲಿ ನಾವು ಯಾವ್ಯಾವ ರೀತಿಯ ರಿಪೋರ್ಟ್ ತೊಗೋಬೋದು ಅಂದರೆ ಮೀಡಿಯಮ್ ವೈಸ್, ನಿಮ್ಮ ಒಂದು ಸ್ಕೂಲ್ನಲ್ಲಿ ಕನ್ನಡ ಮೀಡಿಯಮ್, ಇಂಗ್ಲೀಷ್ ಮೀಡಿಯಮ್, ಉರ್ದು ಮೀಡಿಯಮ್, ಬೇರೆ ಮೀಡಿಯಮ್ ಇದ್ದರೆ ಮೀಡಿಯಮ್ ವೈಸ್ ರಿಪೋರ್ಟ್ ತೊಗೋಬೋದು, ಎನ್ರೋಲ್ಮೆಂಟ್ ವೈಸ್ ರಿಪೋರ್ಟ್ ತೊಗೋಬೋದು, ಆಮೇಲೆ ಸೋಷಿಯಲ್ ಕ್ಯಾಟಗರಿ ವೈಸ್ ರಿಪೋರ್ಟನ್ನು ನೀವು ತೊಗೋಬೋದು. ಸೊ ಈ ಪ್ರಶ್ನೆ ಕೇಳಿರುವಂಥದ್ದು ಲಾಸ್ಟ್ ಇಯರ್ಸ್ನಲ್ಲಿ. ಸೊ ಇನ್ನೂ ಪ್ರಶ್ನೆ ಕೇಳಿದರು, ಸೋಷಿಯಲ್ ಕ್ಯಾಟಗರಿ ವೈಸ್ ರಿಪೋರ್ಟನ್ನು ನೀವು ತೆಗೆದುಕೊಳ್ಬೇಕಾದಾಗ ಯಾವ್ಯಾವ ಕ್ಯಾಟಗರಿಗಳನ್ನು ನೀವು ತೊಗೋಬಹುದು. SC ST ಕ್ಯಾಟಗರಿ 1, 2A 2B 3A 3B. ನೋಡಿ, ಇದು ಭಾಳ ಇಂಪಾರ್ಟೆಂಟ್. ಸೊ ಸಾಕಷ್ಟು ಸಲ ನಾವು ಈ ರೀತಿ ಪ್ರಶ್ನೆ ಕೇಳಿದಾಗ ನಾವು SC ST ಕ್ಯಾಟಗರಿ 1, OBC ಮತ್ತು ಜನರಲ್ ಮೆರಿಟ್ ಅಂತ ಈ ರೀತಿ ಹೇಳುವಂಥದ್ದಿರುತ್ತೆ. ಇದು ಭಾಳ ಸಿಂಪಲ್ ಇದೆ. SC ST ಇದೆ, ಆಮೇಲೆ ಕ್ಯಾಟಗರಿ 1, 2A 2B 3A 3B. ಸೊ ಇಷ್ಟು ಒಂದು ಕ್ಯಾಟಗರಿಗಳಲ್ಲಿ ನಾವು ಮಕ್ಕಳ ಮಾಹಿತಿಯನ್ನು ತಗೋಬೋದು. ಇದು ಒಂದು ಪ್ರಶ್ನೆಯನ್ನು ಈಗಾಗಲೇ ಕೇಳಿದರು. ಇನ್ನು ಇಲ್ಲಿ ಆ ಸ್ಟೂಡೆಂಟ್ DBT SITSನಲ್ಲಿ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್, ಸೊ ಇದು ರಿಲೇಟೆಡ್ ಏನಿದೆ ಅಂತ ಒಂದು ಬರುತ್ತೆ. ಆಮೇಲೆ ಇತ್ತೀಚೆಗೆ ಕಲಿಕಾಸರೆ, ಇದು ಭಾಳ ಇಂಪಾರ್ಟೆಂಟು, ಕೇಳುವಂಥ ಸಾಧ್ಯತೆ ಇದೆ. ಕಲಿಕಾಸರೆ ಎಂಬ ಒಂದು ವಿಂಗನ್ನು, ಒಂದು ಸೆಕ್ಷನನ್ನು ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ನಲ್ಲಿ ಕೊಡಲಾಗಿದೆ. ಸೊ ಈ ಒಂದು ಕಲಿಕಾಸರೆ ಒಂದು ಏನು ಸೆಕ್ಷನ್ ಕೊಟ್ಟಿದ್ದಾರೆ, ಈ ಒಂದು ಕಲಿಕಾಸರೆಯಲ್ಲಿ ಏನಾಗುತ್ತೆ, ವಿಶೇಷವಾಗಿ 10ನೇ ತರಗತಿ ಮಕ್ಕಳಿಗೆ ಇರುವಂತಹ ಒಂದು ವಿಂಗು. ಎಕ್ಸಾಮ್ನಲ್ಲಿ ಕೇಳ್ಬೋದು, SITSನಲ್ಲಿರುವಂಥ ಕಲಿಕಾಸರೆ ಸೆಕ್ಷನ್ನು ಯಾವ ತರಗತಿ ಮಕ್ಕಳಿಗಾಗಿರುತ್ತೆ ಅಂದರೆ 10ನೇ ತರಗತಿ ಮಕ್ಕಳಿಗಾಗಿರುವಂಥದ್ದು. ಸೊ ಇಲ್ಲಿ ಕಲಿಕಾಸರೆ ಅಡಿಯಲ್ಲಿ ಶಾಲಾ ಅವಧಿಯ ನಂತರ ಶಾಲಾ ಪೂರ್ವದಲ್ಲಿ ಮಕ್ಕಳಿಗೆ ವಿಶೇಷ ತರಗತಿಗಳನ್ನು ನಾವು ನಡೆಸಿ, ಸೊ ಅಲ್ಲಿರುವಂಥ ಮಾಹಿತಿಯನ್ನು, ಅಲ್ಲಿರುವಂಥ ಅಟೆಂಡೆನ್ಸನ್ನು ಎಂಟ್ರಿ ಮಾಡಬೇಕಾಗತ್ತೆ. ಅಲ್ಲಿ ನಾವು ಮಕ್ಕಳಿಗೆ ಇವ್ಯಾಲ್ಯೂಯೇಷನ್ ಪ್ರೊಸೆಸ್ಗೆ ಎಂಟ್ರಿ ಮಾಡಿದಾಗ ಆ ಮಾಹಿತಿಯನ್ನು ಕೂಡ ಎಂಟ್ರಿ ಮಾಡುವಂಥದ್ದಿದೆ. ಸೊ ಇದು ಒಂದು. ಇನ್ನೂ ಏನು ಕೇಳ್ಬೋದು ಅಂದರೆ ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ನಲ್ಲಿ ಏನು ಕಲಿಕಾಸರೆ ಅಂತ ಇದೆ, ಅದು ಪ್ರತಿ ತಿಂಗಳ ಫಸ್ಟ್ 10 ಡೇಸ್ನಲ್ಲಿ ನಾವು ಆ ಒಂದು ರಿಸಲ್ಟ್ಸನ್ನು ಅಪ್ಡೇಟನ್ನು ಮಾಡಲಿಕ್ಕೆ ಅವಕಾಶ ಇದೆ. ಮೊದಲ 10 ದಿನಗಳ ನಂತರ ನಾವು ರಿಸಲ್ಟನ್ನು ಅಪ್ಡೇಟ್ ಮಾಡಲಿಕ್ಕೆ ಹೋದಾಗ ಅಪ್ಡೇಟು ಆಗೋದಿಲ್ಲ. ಇದು ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಇದಾದಮೇಲೆ ಸ್ಕೂಲ್ ಮ್ಯಾನೇಜ್ಮೆಂಟ್ ಇದೆ. ಸ್ಕೂಲ್ ಮ್ಯಾನೇಜ್ಮೆಂಟ್ ನಲ್ಲಿ ವಿಶೇಷವಾಗಿ ಇಲ್ಲಿ UDIS ಬರುತ್ತೆ. UDIS ಮೇಲೆ ಖಂಡಿತವಾಗಿ ಕೂಡ ನಿಮಗೆ ಪ್ರಶ್ನೆಗಳು ಬರುತ್ತೆ. ಇಲ್ಲಿ SITSನಲ್ಲಿ UDIS ಇದೆ. ಏನೆಲ್ಲ ಪ್ರಶ್ನೆಗಳು ಕೇಳ್ಬೋದು UDISನಲ್ಲಿ ಅಂದರೆ, ಈ UDISನಲ್ಲಿ ಒಟ್ಟಾರೆಯಾಗಿ ಎಷ್ಟು ಸೆಕ್ಷನ್ಸ್ ಇದೆ ಅಂತ ಪ್ರಶ್ನೆ ಕೇಳ್ಬೋದು. ಸೊ ಒಟ್ಟಾರೆಯಾಗಿ ಇಲ್ಲಿ 11 ಸೆಕ್ಷನ್ಸ್ ಇದೆ. ಸೆಕ್ಷನ್ಸ್ 11 ಇದೆ.
ನೋಡಿ ಇಲ್ಲಿ ಈ ರೀತಿ ಒಂದು ಇನ್ಫಾರ್ಮೇಷನ್ಸ್ ಇರುತ್ತೆ. 11 ಸೆಕ್ಷನ್ಸ್ಗಳನ್ನು ಇರ್ತದೆ ಇಲ್ಲಿ. ಸ್ಕೂಲ್ ಪ್ರೊಫೈಲು, ಫಿಸಿಕಲ್ ಫೆಸಿಲಿಟೀಸ್ ಆ್ಯಂಡ್ ಇಕ್ವಿಪ್ಮೆಂಟ್ಸ್, ಅಡಿಷನಲ್ ಸ್ಕೂಲ್ ಫೆಸಿಲಿಟಿ ಡೀಟೇಲ್ಸು, ಟೀಚಿಂಗ್ ಆ್ಯಂಡ್ ನಾನ್ ಟೀಚಿಂಗ್ ಸ್ಟಾಫು, ನ್ಯೂ ಅಡ್ಮಿಷನ್, ಎನ್ರೋಲ್ಮೆಂಟ್ ಆ್ಯಂಡ್ ರಿಪೀಟರ್ಸ್, ಇನ್ಸೆಂಟಿವ್ಸ್ ಆ್ಯಂಡ್ ಫೆಸಿಲಿಟೀಸ್ ಪ್ರೊವೈಡ್ ಟು ಚಿಲ್ಡ್ರನ್, ಆಮೇಲೆ ಬೋರ್ಡ್ ಎಕ್ಸಾಮಿನೇಷನ್ ರಿಸಲ್ಟ್ ಬಗ್ಗೆ, ಆಮೇಲೆ ರಿಸಿಪ್ಟ್ಸ್ ಆ್ಯಂಡ್ ಎಕ್ಸ್ಪೆಂಡಿಚರು, PGI ಇಂಡಿಕೇಟರ್, ಸ್ಕೂಲ್ ಸೇಫ್ಟಿ. ಸೊ ಯುಡ್ಯಾಸ್ನಲ್ಲಿ ನಾವು ವಿಶೇಷವಾಗಿ 11 ಸೆಕ್ಷನ್ಸ್ನಲ್ಲಿ ಮಾಹಿತಿಯನ್ನು ನಾವು ಎಂಟ್ರಿಯನ್ನು ಮಾಡ್ತೇವೆ. ಸೊ ಇದು ಎಷ್ಟು ಸೆಕ್ಷನ್ಸ್ ಅಂತ ನಿಮಗೆ ಕೇಳುವಂಥ ಸಾಧ್ಯತೆ ಇದೆ, ನೋಟ್ ಮಾಡ್ಕೊಳ್ಳಿ. ಇದಾದಮೇಲೆ ಇಲ್ಲಿ ಈ ಒಂದು ಯುಡ್ಯಾಸ್ ಮುಖಾಂತರ ನಾವು ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಮುಖಾಂತರ ಮಾಡುವಂಥ ಕೆಲಸಗಳು ಏನಂದರೆ, ಒಂದು ಮಗುವನ್ನು ಪ್ರಮೋಷನ್ ಮಾಡ್ತೇವೆ. ಒಂದು ತರಗತಿಯಲ್ಲಿ ಉತ್ತೀರ್ಣರಾದ ನಂತರ ಮುಂದಿನ ತರಗತಿ ಹೋಗಲಿಕ್ಕೆ ಪ್ರಮೋಷನನ್ನು ನಾವು ಮಾಡ್ತೀವಿ. ಈ ಪ್ರಮೋಟನ್ನು ಮಾಡುವಂಥದ್ದು. ಹಾಗೂ ಒಂದು ವೇಳೆ ಮಗು ಏನಾದರೂ ಫೇಲ್ ಆಗಿದ್ದರೆ ಅಥವಾ ಅಟೆಂಡೆನ್ಸ್ ಕಡಿಮೆ ಇದ್ದರೆ ಡಿಟೈನ್ ಕೂಡ ನಾವು ಮಾಡಲಿಕ್ಕೆ ಸಾಧ್ಯ. ಸೊ ಪ್ರಶ್ನೆ ಯಾವ ರೀತಿ ಕೇಳ್ತಾರೆ ಅಂದರೆ, ಡಿಟೈನ್ ಯಾವ ತರಗತಿಗೆ ಮಾಡ್ಬೋದು ಅಂದರೆ 9 ಮತ್ತು 10ನೇ ತರಗತಿ ಮಕ್ಕಳಿಗೆ ಡಿಟೈನ್ ಮಾಡಲಿಕ್ಕೆ ಅವಕಾಶ ಇದೆ ಹೊರತು 1ರಿಂದ 8ನೇ ತರಗತಿವರೆಗೆ ಡಿಟೈನ್ ಮಾಡಲಿಕ್ಕೆ ಅವಕಾಶ ಇಲ್ಲ. ಇದಾದಮೇಲೆ ನಾವು ಅಡ್ಮಿಷನ್ಸನ್ನು ಮಾಡ್ಬೋದು. ಸೊ ಅಡ್ಮಿಷನ್ ಎಷ್ಟು ಪ್ರಕಾರದ ಅಡ್ಮಿಷನ್ಸ್ಗಳನ್ನು ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ನಲ್ಲಿ ಮಾಡ್ಬೋದು ಅಂತ ಒಂದು ಲಿಖಿತ ಅಥವಾ MCQ ಕ್ವಶನ್ಸ್ ಬರ್ಬೋದು. ಒಂದು, ಎನ್ರೋಲ್ಮೆಂಟು ನ್ಯೂ ಸ್ಟೂಡೆಂಟ್, ಒಂದು ಹೊಸ ವಿದ್ಯಾರ್ಥಿಯನ್ನು ಶಾಲೆಗೆ ಅಡ್ಮಿಷನ್ ಮಾಡ್ಕೊಂಬಂಥದ್ದು. ಎರಡನೇದು ಅಂದರೆ 1ನೇ ತರಗತಿಗೆ ಆಗುತ್ತೆ. ಇನ್ನು ಹೊಸ ಸ್ಟೂಡೆಂಟನ್ನು ಹೈಯರ್ ಸ್ಟ್ಯಾಂಡರ್ಡ್ಗೆ ಡೈರೆಕ್ಟಾಗಿ ಅಡ್ಮಿಷನನ್ನು ಮಾಡ್ಕೊಳ್ಳುವಂಥದ್ದು. ಅಂದರೆ ಶಾಲೆ ಬಿಟ್ಟು ಮಗು ಇರ್ಬೋದು ಅಥವಾ ಬೇರೆ ಒಂದು ಸ್ಟೇಟಿಂದ ಮಗು ಬಂದಾಗ ಅವನನ್ನು ನೇರವಾಗಿ ಅಡ್ಮಿಷನ್ ಮಾಡ್ಕೊಳ್ಳುವಂಥದ್ದು. ಆಮೇಲೆ ಇಲ್ಲಿ ಅಡ್ಮಿಷನ್ ಥ್ರೂ ಪ್ರಮೋಷನ್, ನಮ್ಮ ಶಾಲೆಯಲ್ಲಿ 8ನೇ ತರಗತಿ ಓದಿರ್ತಾನೆ, ಇನ್ನು 9ನೇ ತರಗತಿಗೆ ಬರುವಾಗ ಅವನನ್ನು ನಾವು ಪ್ರಮೋಟ್ ಮಾಡಬೇಕಾಗತ್ತೆ. ಪ್ರಮೋಟ್ ಮಾಡಿ ಮತ್ತೆ ಅಡ್ಮಿಷನ್ ತೊಗೋಬೇಕಾಗತ್ತೆ. ಸೊ ಅಡ್ಮಿಷನ್ ಥ್ರೂ ಪ್ರಮೋಷನ್ನು. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಅಡ್ಮಿಷನ್ ಥ್ರೂ ಟಿ ಸಿಯನ್ನು ಬೇರೆ ಒಂದು ಟಿ ಸಿಯನ್ನು ತೆಗೆದುಕೊಂಡು ನಮ್ಮ ಶಾಲೆಗೆ ಬಂದಾಗ, ಬೇರೆ ಶಾಲೆಯಿಂದ ಬಂದಾಗ ಅವನನ್ನು ಅಡ್ಮಿಷನ್ ಥ್ರೂ ಟಿ ಸಿ. ನೋಟ್ ಮಾಡ್ಕೊಳ್ಳಿ ಯಾವ ರೀತಿ ಅಡ್ಮಿಷನ್ ಮಾಡ್ಕೋಬೋದು. ನ್ಯೂ ಎನ್ರೋಲ್ಮೆಂಟು 1ನೇ ಕ್ಲಾಸಿಗೆ ಫಸ್ಟ್ ಕ್ಲಾಸು, ನ್ಯೂ ಎನ್ರೋಲ್ಮೆಂಟು ಹೈಯರ್ ಕ್ಲಾಸು, ಪ್ರಮೋಷನ್ ವಿತ್ ಅಡ್ಮಿಷನ್ ವಿತ್ ಪ್ರಮೋಷನು, ಅಡ್ಮಿಷನ್ ವಿತ್ ಟಿ ಸಿ. ಸೊ ಈ ರೀತಿ ಆಗುತ್ತೆ. ಮತ್ತು ಈಗ ನಾನು ಡಿಟೈನ್ ಹೇಳಿದ್ದೆ, ಡಿಟೈನ್ ಅಂದರೆ ಫೇಲ್ ಅಂತ. ಸೊ ಫೇಲ್ ಆಗಿರುವಂಥ ವಿದ್ಯಾರ್ಥಿಗಳನ್ನು ಮತ್ತೆ ಅಡ್ಮಿಷನ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ. ಇಷ್ಟು. ಸೊ ಇದಾದಮೇಲೆ ಇಷ್ಟೊಂದು ಇಂಪಾರ್ಟೆಂಟ್ ಆಗಿರುವಂಥದ್ದನ್ನು ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಆಮೇಲೆ ನೆಕ್ಸ್ಟ್ ಬರುವಂಥದ್ದು ಇಲ್ಲಿ ಔಟ್ ಆಫ್ ಸ್ಕೂಲ್ ಚಿಲ್ಡ್ರನ್ಸ್ ಇದೆ. ಸೊ ಔಟ್ ಆಫ್ ಸ್ಕೂಲ್ ಚಿಲ್ಡ್ರನ್ಸನ್ನು ಅಡ್ಮಿಷನ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಕೂಡ ಇದೆ. ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡಿರ್ತೀನಿ. ಇದು ಭಾಳ OSC ಮೇಲೆ ಖಂಡಿತವಾಗಿ ಕೂಡ ಸಾಕಷ್ಟು ಪ್ರಶ್ನೆಗಳು ಕಳೆದ ಎಕ್ಸಾಮ್ಸ್ನಲ್ಲಿ ಬಂದಿದೆ. ಸೊ ಈ ರೀತಿ ಔಟ್ ಆಫ್ ಸ್ಕೂಲ್ ಚಿಲ್ಡ್ರನ್ಸ್ ಬಂದಾಗ ಆ ವಿದ್ಯಾರ್ಥಿಯ ಒಂದು ಎನ್ರೋಲ್ಮೆಂಟ್ ನಂಬರನ್ನು ಹಾಕ್ಕೊಂಡು ನಾವು ಎಂಟ್ರಿ ಮಾಡ್ತಾ ಹೋಗಬೇಕು. ಆಮೇಲೆ ಪ್ರೀವಿಯಸ್ ಸ್ಕೂಲ್ಸ್ ಇನ್ಫಾರ್ಮೇಷನ್ಸನ್ನು ತೆಗೆದುಕೊಳ್ಬೇಕು. ಆಮೇಲೆ ಸ್ಟೂಡೆಂಟ್ ಡೀಟೇಲ್ಸನ್ನು ನಾವು ಎಂಟ್ರಿ ಮಾಡಬೇಕಿಲ್ಲಿ. ಸೊ ಆಮೇಲೆ ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ಮತ್ತು ಪರ್ಮನೆಂಟ್ ಅಡ್ರೆಸ್ ಡೀಟೇಲ್ಸು, ಆಮೇಲೆ ಬ್ಯಾಂಕ್ ಡೀಟೇಲ್ಸನ್ನು ಎಂಟ್ರಿ ಮಾಡಬೇಕಾಗತ್ತೆ. ನಿಮಗೆ ಈ ರೀತಿ ಪ್ರಶ್ನೆ ಬರ್ಬೋದು. ಈ ರೀತಿ ನೀವು ಅಡ್ಮಿಷನನ್ನು ಮಾಡಿಕೊಳ್ಳುವಾಗ ವಿಶೇಷವಾಗಿ SC ST ಸ್ಟೂಡೆಂಟ್ಸ್ ಆಗಿದ್ದರೆ ಕಂಪಲ್ಸರಿಯಾಗಿ ನಾವು ಬ್ಯಾಂಕ್ ಡೀಟೇಲ್ಸನ್ನು ನಾವು ಎಂಟ್ರಿಯನ್ನು ಮಾಡಲೇಬೇಕಾಗ್ತದೆ. ಇದು ಭಾಳ ಇಂಪಾರ್ಟೆಂಟು. SC ST ಅನ್ನು ಹೊರತುಪಡಿಸಿ ಇತರ ಮಕ್ಕಳಿಗೆ ಇಲ್ಲಿ ಮ್ಯಾಂಡೇಟರಿ ಇಲ್ಲ. SC ST ಮಕ್ಕಳಿಗೆ ಅಡ್ಮಿಷನ್ ಮಾಡ್ಕೊಳ್ಳುವಾಗ ನಾಟ್ ಓನ್ಲಿ ಔಟ್ ಆಫ್ ಸ್ಕೂಲ್ ಚಿಲ್ಡ್ರನ್ಸ್, ರೆಗ್ಯುಲರ್ ಅಡ್ಮಿಷನ್ ಥ್ರೂ ಟಿ ಸಿ ಇರ್ಬೋದು, ಅಡ್ಮಿಷನ್ ಥ್ರೂ ಪ್ರಮೋಷನ್ಸ್ ಇರ್ಬೋದು, ಯಾವುದೇ ರೀತಿಯ ಒಂದು ಅಡ್ಮಿಷನ್ಸ್ ಇರುವಾಗ SC ST ಮಕ್ಕಳಿಗೆ ಬ್ಯಾಂಕ್ ಡೀಟೇಲ್ಸ್ ಇನ್ಫಾರ್ಮೇಷನ್ ಅಪ್ಡೇಟ್ ಮಾಡುವಂಥದ್ದು ಭಾಳ ಮ್ಯಾಂಡೇಟರಿ ಇದೆ ಇದು. ಸೊ ಇಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು. ಇದನ್ನು ಹೊರತುಪಡಿಸಿ ನಮ್ಮಲ್ಲಿ ಅಟೆಂಡೆನ್ಸನ್ನು ಹಾಕುವಂಥದ್ದಿದೆ. ಸೊ ಅಟೆಂಡೆನ್ಸನ್ನು ನಾವು ಆ್ಯಪ್ ಮುಖಾಂತರ ಕೂಡ ಹಾಕ್ತೀವಿ. ಇನ್ಸೆಂಟಿವ್ಸ್ ಇದೆ. ಇಲ್ಲಿ ಇನ್ಸೆಂಟಿವ್ಸ್ ಅಂದಾಗ ನೋಡಿ, ಇನ್ಸೆಂಟಿವ್ಸು ಡೀಟೇಲ್ಸ್ ಸಿಗುತ್ತೆ ನಿಮಗೆ. ಇಲ್ಲಿ ಏನೆಲ್ಲ ಒಂದು ಶೈಕ್ಷಣಿಕ ಯೋಜನೆಗಳಿವೆ, ಅದ್ರ ಮೇಲೆ ಒಂದು ಕ್ವಶನ್ಸ್ ಬರುತ್ತೆ. ಇಲ್ಲಿ ನೋಡಿ, ಮ್ಯಾನೇಜ್ ಸ್ಟೂಡೆಂಟ್ ಇನ್ಸೆಂಟಿವ್ಸ್ ಅಂತ ಇದೆ. ಈ ಒಂದು ಸ್ಕೀಮ್ಸ್ಗಳ ಮೇಲೆ ನಿಮಗೆ ಸಿಗುತ್ತೆ. ಇದನ್ನು ನೋಟ್ ಮಾಡ್ಕೊತಾ ಹೋಗಿ. ಆಲ್ರೆಡಿ ನಮ್ಗೆ ಗೊತ್ತಿರುತ್ತೆ. ಒಂದು ಫ್ರೀ ಟೆಕ್ಸ್ಟ್ ಬುಕ್ ಇದೆ, ಶೂ ಆ್ಯಂಡ್ ಸಾಕ್ಸ್ ಇದೆ. ಆಮೇಲೆ ಇಲ್ಲಿ WIFS ಪಿಂಕ್ ಟ್ಯಾಬ್ಲೆಟ್ಸ್ ಇದೆ, ಅದು 1 to 5. ಆಮೇಲೆ WIFS ಬ್ಲೂ ಟ್ಯಾಬ್ಲೆಟ್ಸ್ ಇದೆ 6 to 12. ಆಮೇಲೆ ಶುಚಿ, ನಾವು ಸ್ಯಾನಿಟರಿ ಪ್ಯಾಡ್ಸ್ ಅಂತ ಏನು ಹೇಳ್ತೀವಿ, ಶುಚಿ ಪ್ಯಾಡ್ ಏನಿದೆ, ಫ್ರೀ ಸ್ಯಾನಿಟರಿ ಪ್ಯಾಡ್ಸು, ಸೆಕೆಂಡ್ ಸೆಟ್ ಯೂನಿಫಾರ್ಮ್, ಫಸ್ಟ್ ಸೆಟ್ ಯೂನಿಫಾರ್ಮ್, ಬೈಸಿಕಲ್ಸ್. ನೋಡಿ, ನಮಗೆ ಇಷ್ಟೊಂದು ಇನ್ಸೆಂಟಿವ್ಸ್ ಲಿಸ್ಟ್ ಇದೆ ಇದರಲ್ಲಿ. ನಾವು ಇದನ್ನು ಹೊರತುಪಡಿಸಿ ಇನ್ಸೆಂಟಿವ್ಸ್ ಅಂತ ಬರಬೇಕಾದಾಗ ಮತ್ತೆ ನಾವು ಮುಂದಿನ ವೀಡಿಯೋಗಳಲ್ಲಿ ನೋಡ್ತಾ ಇರ್ತೀವಿ. ಮಿಡ್ ಡೇ ಮೀಲ್ಸ್ ರಿಲೇಟೆಡ್ ಆಗಿ ಕ್ಷೀರಭಾಗ್ಯ ಯೋಜನೆ ಮತ್ತು ಬಿಸಿ ಊಟ ಯೋಜನೆ ಇದೆ. ಆಮೇಲೆ ನೆಕ್ಸ್ಟ್ ಬರುವಂಥದ್ದು ಎಗ್ ಇದೆ, ಬಾಳೆಹಣ್ಣು, ಚಕ್ಕಿಗಳು. ಸೊ ಈ ರೀತಿ ಕಾನ್ಸೆಪ್ಟ್ ಇದೆ. ಅದನ್ನು ಮತ್ತೆ ನಾವು ಡೀಟೇಲಾಗಿ ಸ್ಟಡಿ ಮಾಡ್ತೀವಿ. ಇದನ್ನು ನೀವು ನೋಟ್ ಮಾಡ್ಕೊಳ್ಳಿ. ಸೊ ಇನ್ಸೆಂಟಿವ್ಸ್ ಆಯಿತು. ಆಮೇಲೆ CC ರಿಸಲ್ಟ್ ಅಂತ ಬಂದಾಗ ನಾವು FA1, FA2, FA3, FA4, SA1 ಮತ್ತು SA2 ಇಲ್ಲಿ ಭಾಳ ಕ್ಲಾರಿಟಿ ಆಗಿರಬೇಕು. ಖಂಡಿತವಾಗಿ ಕೂಡ CC ಮೇಲೆ ಒಂದು ಕ್ವಶನ್ ಬರುತ್ತೆ. ಏನಂದರೆ 9ನೇ ಮತ್ತು 10ನೇ ತರಗತಿಗಳಿಗೆ ವಿದ್ಯಾರ್ಥಿಗಳಿಗೆ CC ರಿಸಲ್ಟ್ ಹೇಗಿರುತ್ತೆ ಅಂತ.
ಸೊ ಆದಮೇಲೆ ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು 9 ಮತ್ತು 10ನೇ ತರಗತಿ ವಿದ್ಯಾರ್ಥಿಗಳ CC ಪ್ಯಾಟ್ರನ್ ಹೇಗಿದೆ ಅಂದರೆ ನಿಮಗೆ FA1ಗೆ 50 ಅಂಕ ಇರುತ್ತೆ, FA2ಗೆ 50 ಅಂಕ, FA3ಗೆ 50 ಅಂಕ, FA4ಗೆ 50 ಅಂಕ. ಸೊ ಅಂದರೆ ನೋಡಿ, ಒಂದು FA 50 ಅಂಕ ಅಂದಾಗ ಅಲ್ಲಿ ಏನಿರುತ್ತೆ ಅಂದರೆ 15+15 2 ಪ್ರಾಜೆಕ್ಟ್ ವರ್ಕ್ ಇದ್ದರೆ 20 ಮಾರ್ಕ್ಸಿಂದು ಒಂದು ಸಾಧನ ಪರೀಕ್ಷೆ ಇರುತ್ತೆ. ಸೊ ಒಂದು FA1 ಏನು ಒಳಗೊಂಡಿರುತ್ತೆ ಅಂದರೆ 2 ಪ್ರಾಜೆಕ್ಟ್ ವರ್ಕು ಮತ್ತು 1 ಸಾಧನ ಪರೀಕ್ಷೆಯನ್ನು ಒಳಗೊಂಡಿರುತ್ತೆ. ಸೊ ಈ ರೀತಿ ನಾವು 4 FAಗಳನ್ನು ಸೇರಿಸಿದಾಗ ಒಟ್ಟು 200 ಅಂಕಗಳಾಗುತ್ತೆ. ಅದನ್ನು 20 ಅಂಕಕ್ಕೆ ಕನ್ವರ್ಟನ್ನು ಮಾಡ್ತೀವಿ. ಇದು ಒಂದು ಕ್ಲಿಯರ್ ಆಯಿತು. ಇನ್ನು SA2 ಅಂತ ಬಂದಾಗ ನೇರವಾಗಿ 80 ಅಂಕಕ್ಕೆ ಒಂದು ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡು ಅಲ್ಲಿ ಮಗು ಗಳಿಸಿರುವಂಥ ಅಂಕವನ್ನು ಅಳವಡಿಸ್ತೇವೆ. ಇದು 9 ಮತ್ತು 10ನೇ ತರಗತಿಗೆ ಸೇಮ್ ಆಗಿರುತ್ತೆ. ಸೊ ಇಲ್ಲಿ FA1, FA2, FA3, FA4ನಲ್ಲಿ 20% ಆಗುತ್ತೆ, ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ 80. ಸೊ 20 + 80 100 ಆಗುತ್ತೆ. ಇಟ್ಸ್ ಕ್ಲಿಯರ್. ಇಟ್ ಈಸ್ ಫಾರ್ ಯಾವುದು 9th ಮತ್ತು 10th. ಇನ್ನು ಈ ಒಂದು ಯಾವುದಿದೆ ಅಂದರೆ ಈ ಒಂದು 8th 6, 7, 8ಗೆ ಪ್ಯಾಟ್ರನ್ ಬೇರೆ ಇದೆ. ಸೊ ಅದನ್ನು ಕೂಡ ನಾವು ಏನು ಮಾಡಬೇಕಾಗತ್ತೆ, ಇಲ್ಲಿ ನಾವು ಎಂಟ್ರಿ ಮಾಡಬೇಕು. ಇಲ್ಲಿ ಒಂದನ್ನು ತೋರಿಸಿರ್ತೀನಿ ನಾನು, ಜನರೇಟ್ ರಿಸಲ್ಟ್ ಫಾರ್ಮ್ ಅಂತ. ಸೊ ಇಲ್ಲಿ 8th ಎಲ್ಲ ಒಂದು ವಿಷಯಗಳು ಬೇರೆ ಆಗುತ್ತೆ. ಅಲ್ಲಿ ನೀವು ಎಷ್ಟು ಲಿಖಿತ ಪರೀಕ್ಷೆ ತೊಗೋಬೇಕು, ಎಷ್ಟು ಮೌಖಿಕ ಪರೀಕ್ಷೆ ತೆಗೆದುಕೊಳ್ಬೇಕು, ಅಲ್ಲಿ ಭಾಳ ಇಂಪಾರ್ಟೆಂಟ್ ಆಗುತ್ತೆ SA1ನಲ್ಲಿ, SA2ನಲ್ಲಿ. ಸೊ ಇದನ್ನು ನೀವು ನಮ್ಮ ಒಂದು ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ಸೊ 1 ವೇ ಡಿಸ್ಕಷನ್ ಆಗೋದು ಬೇಡ, 2 ವೇ ಇರಲಿ. ಸೊ ಆದಮೇಲೆ 1ನೇ ತರಗತಿಯಿಂದ 8ನೇ ತರಗತಿವರೆಗೆ CCE ಯಾವುದು ಎಷ್ಟು ಪರ್ಸೆಂಟೇಜ್ ಇದೆ ನನ್ನ ಒಂದು ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ಸರಿ, ಸೊ ಇಷ್ಟು ಆಯಿತು. ಇದಾದಮೇಲೆ ನೆಕ್ಸ್ಟ್ ಏನಿದೆ ಅಂದರೆ ಈ ಒಂದು ಮತ್ತು ನಾವು ಏನೆಲ್ಲ ನೋಡ್ಬೋದು SATSನಲ್ಲಿ ಅಂದರೆ ರಿಪೋರ್ಟ್ಸ್. ಸೊ ರಿಪೋರ್ಟ್ಸ್ ಅಂತ ಬಂದಾಗ ನಮಗೆ ರಿಪೋರ್ಟ್ಸ್ ಮೇಲೆ ಏನು ಕೇಳುವಂಥ ಸಾಧ್ಯತೆ ಇಲ್ಲ. ಮಗುವನ್ನು ನಾವು ಟ್ರ್ಯಾಕ್ ಮಾಡಬೇಕಾದ್ರೆ ಗ್ಲೋಬಲ್ ಸರ್ಚ್ ಮುಖಾಂತರ ಟ್ರ್ಯಾಕ್ ಮಾಡ್ತೀವಿ. ಇಲ್ಲಿ OAS ಮ್ಯಾನೇಜ್ಮೆಂಟ್ ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು. OAS ಔಟ್ ಆಫ್ ಸ್ಕೂಲ್ ಚಿಲ್ಡ್ರನ್ಸ್ ಮೇಲೆ 101% ಕ್ವಶನ್ಸ್ನಲ್ಲಿ ಸಾಕಷ್ಟು ಕ್ವಶನ್ಸ್ ಬರುತ್ತೆ. ಒಂದು OAS ಮಕ್ಕಳು ಬಂದಾಗ ಸರ್ವೆ ಫಾರ್ಮ್ ಅಂತ ಇರುತ್ತೆ. OAS ಮಕ್ಕಳನ್ನು ನಾವು ಸರ್ವೆ ಮಾಡಲಿಕ್ಕೆ ಒಂದು ಫಾರ್ಮ್ ಇದೆ. ಆ ಒಂದು ಫಾರ್ಮ್ ಏನಾಗುತ್ತೆ ನಮಗೆ ಈ ಒಂದು SATSನಲ್ಲೇ ದೊರೆಯುತ್ತೆ. ಈ ಒಂದು ಸರ್ವೆ ಫಾರ್ಮ್ನಲ್ಲಿ ನಮಗೆ ಸ್ಟೂಡೆಂಟ್ ಡೀಟೇಲ್ಸು, ಪೇರೆಂಟ್ ಡೀಟೇಲ್ಸು, ಪ್ರೆಸೆಂಟ್ ಅಡ್ರೆಸ್ಸು, ಪರ್ಮನೆಂಟ್ ಅಡ್ರೆಸ್ಸು, ಆಮೇಲೆ ಚೈಲ್ಡ್ ಮೈಗ್ರೇಟೆಡ್ ಡೀಟೇಲ್ಸ್. ಸೊ ಯಾವ ರೀತಿ ಮಗು ಚೈಲ್ಡ್ ಮೈಗ್ರೇಟ್ ಆಗಿದ್ದಾನೆ ಅದರ ಡೀಟೇಲ್ಸು, ಚೈಲ್ಡ್ ವರ್ಕಿಂಗ್ ಡೀಟೇಲ್ಸ್, ಏನು ವರ್ಕ್ ಮಾಡ್ತಾ ಇದ್ದಾನೆ ಔಟ್ ಆಫ್ ಚಿಲ್ಡ್ರನ್ನು, ಆಮೇಲೆ ಅದರ್ ಡೀಟೇಲ್ಸ್, ಸ್ಪೆಷಲ್ ಟ್ರೈನಿಂಗ್ ಕೋರ್ಸಸ್ ರಿಕಮೆಂಡ್, ಆ ವಿದ್ಯಾರ್ಥಿಗೆ ಏನಾದರೂ ಸ್ಪೆಷಲ್ ಟ್ರೈನಿಂಗ್ ಬೇಕಾ, ಸೊ ಈ ರೀತಿ. ಆಮೇಲೆ ಸರ್ವೆ ಡೀಟೇಲ್ಸ್, ಸರ್ವೇಯರ್ ಯಾರು ಮಾಡಿದ್ದಾರೆ ಸರ್ವೆಯನ್ನು, ಸರ್ವೆ ಮಾಡಿರುವಂಥ ಒಬ್ಬ ವ್ಯಕ್ತಿಯ ಡೆಸಿಗ್ನೇಷನ್ನು. ಆಮೇಲೆ ಪರ್ಸನ್ ಪ್ರೊವೈಡ್ಸ್ ಇನ್ಫಾರ್ಮೇಷನ್ ಆಫ್ ಚೈಲ್ಡ್. ಸೊ ಸರ್ವೆ ಡೀಟೇಲ್ಸ್ನಲ್ಲಿ ಡೇಟ್ ಆಫ್ ಸರ್ವೆಯನ್ನು, ಟೈಮ್ ಆಫ್ ಸರ್ವೆಯನ್ನು, ಡಿಕ್ಲರೇಷನ್ಸನ್ನು ಮಾಡಬೇಕು. ಸೊ ವಿಶೇಷವಾಗಿ ಈ ಸರ್ವೆ ಫಾರ್ಮ್ನಲ್ಲಿ ಐ ಡಿಕ್ಲೇರ್ ದಟ್ ದಿಸ್ ಚೈಲ್ಡ್ ಈಸ್ ನಾಟ್ ಆನ್ OAS, he is or she is studying in the schools, details mentioned in the form. ದಿಸ್ ಚೈಲ್ಡ್ ನೇಮ್ ಶುಡ್ ಬಿ ರಿಮೂವ್ ಫ್ರಮ್ ದ OAS ಲಿಸ್ಟ್ ಅಂತ ಒಂದು ಡಿಕ್ಲೇರೇಷನ್ ಕೊಡಬೇಕು 23A ಆಮೇಲೆ ಐ ಡಿಕ್ಲೇರ್ ದಟ್ ದಿಸ್ ಚೈಲ್ಡ್ ಈಸ್ ಅನ್ OAS ಸುಟೇಬಲ್ ಇಂಟರ್ವೆನ್ಷನ್ಸ್ ಆರ್ ಟು ಬಿ ಪ್ರೊವೈಡ್ ಟು ದಿಸ್ ಚೈಲ್ಡ್ ಅಂತ ಇದೆ. ಸೊ ಆದಮೇಲೆ ಇದು ಏನಿದೆ ಗೂಗಲ್ ಇದೇನಿದೆ ಸರ್ವೆ ಫಾರ್ಮ್ ಇದೆ. ಒಂದು OAS ಮಗುವನ್ನು ಸರ್ವೆ ಮಾಡುವಾಗ ಬಳಸುವಂಥ ಒಂದು ಫಾರ್ಮ್ ಆಗಿರ್ತದೆ ಇದು. ಸೊ ಇದಾದಮೇಲೆ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಪ್ರೊಬಬಲ್ OAS ಕೇಸಸ್ ಸಿಗುತ್ತೆ, ಫೈನಲ್ OAS ರಿಪೋರ್ಟ್ ಸಿಗುತ್ತೆ, OAS ರಿಪೋರ್ಟ್ ಇದೆ, ಇಲ್ಲಿ OAS ಸ್ಟೂಡೆಂಟ್ ರಿಪೋರ್ಟ್ ಇದೆ ನೋಡಿ. ಸೊ ಈ ರೀತಿ ನಾವೇನು ಮಾಡಬೇಕಾಗುತ್ತೆ ಅಂದರೆ ಈ ಒಂದು OAS ಮಕ್ಕಳನ್ನು ಟ್ರ್ಯಾಕ್ ಮಾಡಲಿಕ್ಕೆ ನಮಗೆ ಅವಕಾಶ ಇದೆ. ಇದ್ರ ಮೇಲೆ ಒಂದು ಕ್ವಶನ್ಸ್ ಕೇಳ್ತಾರೆ ಇಲ್ಲಿ. ಸೊ ಇದಾದಮೇಲೆ ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ ಇದೆ. ಟೆಕ್ಸ್ಟ್ ಬುಕ್ನಲ್ಲಿ ವಿಶೇಷವಾಗಿ ನಾವು ನಿಮ್ಗೆ ಏನು ಕೇಳ್ತಾರೆ ಅಂದರೆ 1ರಿಂದ 10ನೇ ತರಗತಿಗೆ ಎಷ್ಟು ಟಾಪಿಕ್ಸ್ ಇದೆ ಅದನ್ನು ಎಕ್ಸಾಂಪಲ್ ಮಾಡಿ ತೋರಿಸ್ತೀನಿ. ಟೆಕ್ಸ್ಟ್ ಬುಕ್ ಇಂಡೆಂಟ್ ಎಂಟ್ರಿ ಅಂತ, ಟೆಕ್ಸ್ಟ್ ಬುಕ್ ಇಂಡೆಂಟ್ ಎಂಟ್ರಿ ಫಾರ್ 2024-25 ಅಂತ ಕ್ಲಿಕ್ ಮಾಡಿ ಓಪನ್ ಮಾಡಿದ್ದೀನಿ. ನೋಡೋಣ. ಈ ರೀತಿ ಒಂದು ಇಷ್ಟು ನಮ್ಗೆ ಏನಾಗುತ್ತೆ ಅಂದರೆ ಒಂದು ಸರ್ವರ್ ಇಶ್ಯೂನಿಂದ ಆಟೋಮೆಟಿಕ್ ಲಾಗ್ ಆಗುವಂಥದ್ದಿದೆ. ಸಾಕಷ್ಟು ಟೀಚರ್ಸ್ ಎಲ್ಲ ವರ್ಕನ್ನು ಮಾಡಿರ್ತೀರಿ, ಬಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಾವು ನೋಡಬೇಕಾಗಿದೆ. ಇವುಗಳನ್ನು ನಾವು ಸಿಲೆಬಸನ್ನು ಇಟ್ಕೊಂಡು ಮತ್ತು ಹಳೆಯ ಕ್ವಶನ್ ಪೇಪರ್ಸನ್ನು ಇಟ್ಕೊಂಡು ಒಂದಿಷ್ಟು ಡಿಸ್ಕಷನ್ಸನ್ನು ಮಾಡ್ತಾಯಿದ್ದೀವಿ. ಸರಿ, ಸೊ ಒಂದಿಷ್ಟು ಸರ್ವರ್ ಇಶ್ಯೂನಿಂದ ಇದು ಓಪನ್ ಆಗ್ತಾಯಿಲ್ಲ. ಸೊ ನೀವೇನು ಮಾಡಬೇಕು, 1ರಿಂದ 10ನೇ ತರಗತಿವರೆಗೆ ಒಂದೊಂದು ತರಗತಿಗೆ ಟೆಕ್ಸ್ಟ್ ಬುಕ್ ಟಾಪಿಕ್ಸ್ ಬೇರೆ ಇರುತ್ತೆ. ಕೆಲವೊಂದು ತರಗತಿಗೆ 12 ಟೆಕ್ಸ್ಟ್ ಬುಕ್ ಇರುತ್ತೆ, ಕೆಲವೊಂದು ತರಗತಿಗೆ 15 ಇರುತ್ತೆ. ಸೊ ಎಷ್ಟು ಟೆಕ್ಸ್ಟ್ ಬುಕ್ ಇದೆ ಅದನ್ನು ಲಿಸ್ಟ್ ಔಟ್ ಮಾಡಿಕೊಂಡು ನೀವು ಪರ್ಫೆಕ್ಟನ್ನು ನೀವು ಇಲ್ಲಿ ಮಾಡ್ಕೋಬೇಕು. ಅದಾದಮೇಲೆ ಓಲ್ಡ್ ಇಯರ್ ಸ್ಟೂಡೆಂಟ್ ಅಡ್ಮಿಷನ್ ಥ್ರೂ ಪ್ರಮೋಷನ್ ಅಂತ ಇದೆ. ಓಲ್ಡ್ ಇಯರ್ ಸ್ಟೂಡೆಂಟ್ಸನ್ನು ನಾವು ಅಡ್ಮಿಷನ್ ಥ್ರೂ ಪ್ರಮೋಷನನ್ನು ಮಾಡಲಿಕ್ಕೆ ಅವಕಾಶ ಇರುವಂಥದ್ದು. ಸೊ ಅದು ಕೂಡ ಇದೆ. ಸೊ ಇಷ್ಟು ಸಾಕಾಗುತ್ತೆ ಈ ಒಂದು SATS ರಿಲೇಟೆಡ್ ಆಗಿ ಹಾಗೂ OAS ರಿಲೇಟೆಡ್ ಆಗಿ. ಸೊ OAS ಮಕ್ಕಳ ಅಡ್ಮಿಷನ್ ಕೂಡ ನೋಡಿದ್ವಿ, OAS ಮಕ್ಕಳ ಒಂದು ಸರ್ವೆ ಕೂಡ ಆಯಿತು. ಫೈನಲಿ ಇನ್ನೂ ಒಂದು ಪ್ರಶ್ನೆ ಬರುತ್ತೆ OAS ರಿಲೇಟೆಡ್ ಆಗಿ, ಔಟ್ ಆಫ್ ಸ್ಕೂಲ್ ಚಿಲ್ಡ್ರನ್ ರಿಲೇಟೆಡ್ ಆಗಿ. ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಇದು ನಮ್ಮ ಒಂದು
ಶಾಲಾ ಶಿಕ್ಷಣ ಇಲಾಖೆಯ ಹೋಮ್ ಪೇಜ್ ಇದೆ. ಇಲ್ಲಿ ಔಟ್ ಆಫ್ ಸ್ಕೂಲ್ ಚಿಲ್ಡ್ರನ್ಸ್ ಮಕ್ಕಳ ಮಾಹಿತಿಯನ್ನು ಅಪ್ಡೇಟ್ ಮಾಡಲಿಕ್ಕೆ ಅವಕಾಶ ಇದೆ. ಇಲ್ಲಿ ನೋಡಿ ಈ ಆಡಳಿತ ತಂತ್ರಾಂಶ ಎಂಜಿನಿಯರಿಂಗ್ ಸೇವೆಗಳು ಅಂತ ಇದೆ. ಸೊ ಅಲ್ಲಿ ಕ್ಲಿಕ್ ಮಾಡಿದಾಗ ನಮಗೆ ಸಮಗ್ರ ಶಿಕ್ಷಣ ಅಡಿಯಲ್ಲಿ ಒಂದಿಷ್ಟು ಸೇವೆಗಳನ್ನು ಕೊಡಲಾಗಿದೆ. ಇಲ್ಲಿ OSC ಕೂಡ ಇದೆ ನೋಡ್ತಾ ಹೋಗೋಣ. OSCನಲ್ಲಿ ಇಲ್ಲಿ OSC ಇದೆ, ಟ್ರ್ಯಾಕಿಂಗ್ OSC ಅಂತ ಬರುತ್ತೆ. ಸೊ ಈ ಒಂದು OSC ಮಕ್ಕಳನ್ನು ಟ್ರ್ಯಾಕಿಂಗ್ ಮಾಡಲಿಕ್ಕೆ ಲಾಗಿನ್ ಯಾರ್ಯಾರಿಗಿದೆ ಅಂತ ಎಕ್ಸಾಂಪಲ್ ಕೇಳ್ಬೋದು. ಸೊ ಲಾಗಿನ್ ಇಲ್ಲಿ BO CRC ಇದೆ, BO ಇದೆ, ಡಿಸ್ಟ್ರಿಕ್ಟ್ ಲಾಗಿನ್ ಇದೆ, ಸ್ಟೇಟ್ ಲಾಗಿನ್ ಇದೆ. ಸೊ ಕೇವಲ 4 ಹಂತದಲ್ಲಿ ಈ ಒಂದು ಟ್ರ್ಯಾಕಿಂಗನ್ನು ಎಂಟ್ರಿ ಮಾಡಲಿಕ್ಕೆ ಅವಕಾಶ ಇದೆ. ಇಲ್ಲಿ ಟ್ರ್ಯಾಕಿಂಗನ್ನು ಮಾಡ್ಬೋದು. ಆಮೇಲೆ ಆ ವಿದ್ಯಾರ್ಥಿಗಳನ್ನು ಟ್ರೈನಿಂಗನ್ನು ಕೊಡುವಂಥದ್ದು, ಟ್ರೈನಿಂಗ್ ಪ್ರೋಗ್ರೆಸ್ಸನ್ನು ನೋಡುವಂಥದ್ದು. ಸೊ ಆದಮೇಲೆ ಈ ಒಂದು ಪ್ರಶ್ನೆ ಬರುತ್ತೆ ನಿಮಗೆ ಖಂಡಿತವಾಗಿಯೂ ಕೂಡ. ಸೊ ಈ ಒಂದು ಸಮಗ್ರ ಶಿಕ್ಷಣ ಅಡಿಯಲ್ಲಿ OSC ಮಕ್ಕಳನ್ನು ಟ್ರ್ಯಾಕಿಂಗ್ ಮಾಡಲಿಕ್ಕೆ CRC, BO, ಡಿಸ್ಟ್ರಿಕ್ಟ್ ಮತ್ತು ಸ್ಟೇಟ್ ಲಾಗಿನನ್ನು ಕೊಡಲಾಗಿದೆ. ಇಲ್ಲಿ ಟ್ರ್ಯಾಕಿಂಗನ್ನು ಮಾಡಲಾಗುತ್ತೆ. ಸೊ ಇಷ್ಟೊಂದು ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಿದ್ದೇವೆ. ಮುಂದಿನ ಒಂದು ವಿಡಿಯೋದಲ್ಲಿ ನಾವು ಒಂದು ವಿದ್ಯಾಂಜಲಿ ಪೋರ್ಟಲ್ನಲ್ಲಿ, ಸಮಗ್ರ ಶಿಕ್ಷಣ ಪೋರ್ಟಲ್ನಲ್ಲಿ ಏನೆಲ್ಲ ಸೇವೆಗಳಿವೆ, UDES ಪ್ಲಸ್ಸನ್ನು ನೋಡ್ತೀವಿ ಮತ್ತು ವಿವಿಧ ಆಗಿರುವಂಥ ಒಂದಿಷ್ಟು ಇನ್ಫಾರ್ಮೇಷನ್ ಇಟ್ಕೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಬರ್ತೀವಿ ಅಂತ ಹೇಳ್ತಾ ಜೈ ಹಿಂದ್.